ಇಲ್ಲಿಗೆ ಜನರು ನಿಯಮಿತವಾಗಿ ಬರುತ್ತಾರಾ? ಇಲ್ಲ ಸರ್, ಬರಗಾರರು ಮಾತ್ರ ಬರೋರು ಇಲ್ಲಿ, ಅದು ಹಲವಾರು ವರ್ಷಕ್ಕೊಮ್ಮೆ ಮಾತ್ರ. ಇದಕ್ಕೆ ಮುಂಚೆ ಬಂದವರು ಎಷ್ಟು ದಿನ ಇದ್ರು ಇಲ್ಲಿ? 3 ವಾರ ಇದ್ರು, ಹಂಗೆ ಹೋಗ್ಬಿಟ್ರು, ಒಂದು ಮಾತಿಲ್ಲದೆ. ಮತ್ತೆ ಮ್ಯಾನ್ಯುಸ್ಕ್ರಿಪ್ಟ್? ಕೆಲವು ಕತೆಗಳು ಉಳಿಯುತ್ತವೆ, ಕೆಲವು ಕಾಣೆಯಾಗುತ್ತವೆ. ನಾನು ಇಲ್ಲಿ ಕೊಠಡಿಗಳು ಮಾತ್ರ ನೋಡ್ಕೊಳ್ತೇನೆ ಸರ್. ಕತೆಗಳು ತಾವು ತಲುಪಬೇಕಾದವರೆಗೆ ದಾರಿ ತಾವೇ ಕಂಡುಕೊಳ್ತವೆ. ಕಥೆಯನ್ನು ಹೇಗೆ ಪೂರ್ಣಗೊಳಿಸುವುದು ಎಂದು ಯೋಚನೆ ಮಾಡುತ್ತಿದೆ. ಪ್ರತಿಯ ಬಣ್ಣನೆ ಓದಿ ಪ್ರಿಯಾಳ ನೆನಪಾಯಿತು. ನನ್ನ ಮೊದಲನೇ ಪ್ರೇಮ ಪ್ರಕರಣ. ಪ್ರಿಯಾ ಜೊತೆಗಿನ ಆ ನಿತ್ಯದ ಸೈಕಲ್ ಸ್ಟ್ಯಾಂಡ್ ಭೇಟಿಗಳು ಕವನದಂತೆ ಮೌನಮಯ ಕ್ಷಣಗಳಾಗಿ ಪರಿವರ್ತಿಸಿದೆ. ಆಲದ ಮರ ಆ ಪ್ರೇಮಿಗಳ ಭೇಟಿಯ ತಾಣವಾಯಿತು. ಪ್ರತಿ ವರುಷ ಬೆಂಗಳೂರಿನಿಂದ ಹಿಂದಿರುಗುವಾಗ ಆಕೆಗೆ ಒಂದು ಕಾಣಿಕೆಯನ್ನು ತರುತ್ತಿದ್ದನು. ಮೊದಲನೇ ವರ್ಷ ಲಾಲ್ಬಾಗ್ ಗಾರ್ಡನ್ನಿಂದ ಒಂದು ಅಪರೂಪದ ಮದಗಾಸ್ಕರ್ ಪೆರಿವಿಂಕಲ್. ಎರಡನೇ ವರ್ಷ ರಸಲ್ ಮಾರ್ಕೆಟ್ನಿಂದ ಆಂಟಿಕ್ ಕನ್ನಡಿ. ಹೀಗೆ ಪ್ರತಿ ಕಾಣಿಕೆಗೆ ಒಂದು ಕಥೆ ಬರೆದೆ. ಆಕೆಯೂ ಕೂಡ ತನ್ನ ಹಳ್ಳಿ ಬದುಕಿನ ಕಥೆಗಳನ್ನು ಹೇಳತೊಡಗಿದಳು. 7ನೇ ವರ್ಷಕ್ಕೆ ಅವರ ಮದುವೆ ಎಂದು ಮ್ಯಾನುಸ್ಕ್ರಿಪ್ಟ್ಗೆ ಒಂದು ರೂಪರೇಖೆ ರಚಿಸಿದೆ. ಆ ರಾತ್ರಿ ನನಗೆ ಗಾಢ ನಿದ್ರೆ, ಒಂದು ಕನಸೂ ಇಲ್ಲ. ಕೆಲವು ದಿನಗಳಿಂದ ನನಗೆ ತೊಂದರೆ ಕೊಡುತ್ತಿದ್ದ. ನಿನ್ನೆ ಮನೆಗೆ ಹೋಗೋ ಮೊದಲೇ ಈ ಬಲೆ ಬೀಸಿದ್ದೆ. ಇವತ್ತು ಬೆಳಗ್ಗೆ ಬಲೆಗೆ ಬಿದ್ದಿದ್ದಾನೆ. ಸ್ನಾನ ಮಾಡುವ ಮುನ್ನ ಮ್ಯಾನುಸ್ಕ್ರಿಪ್ಟ್ ಅನ್ನು ಹಾಗೆ ಓದುತ್ತಿದೆ. ಮತ್ತೇನಾದರೂ ಅಡಿಷನ್ಸ್ ಮಾಡಬಹುದಾ? ಒಂದು ಅಚ್ಚರಿ ಕಂಡೀತು. ಯಾರೋ ನನ್ನ ಕತೆಯ ಕೊನೆ ಭಾಗವನ್ನು ತಿದ್ದಿದರು. ಕೊನೆಯ ಭಾಗದಲ್ಲಿ ಒಂದು ಆಕ್ಸಿಡೆಂಟ್ ಬರೆದಿತ್ತು. ಬಸ್ ಒಂದು ಸೈಕಲ್ಗೆ ಡಿಕ್ಕಿ ಹೊಡೆದು ಪ್ರಿಯಕರನ ಸಾವು.
ನನಗೆ ಓದು ಬರಹ ಬರೋದಿಲ್ಲ. ಹಣದ ಲೆಕ್ಕ ದಿನಾಂಕ ಇವೆಲ್ಲ ಬಲ್ಲೆ, ಆದರೆ ಕೆಲವೊಮ್ಮೆ ಈ ಹಳೆಯ ಮನೆಗಳಲ್ಲಿ ಮನಸ್ಸು ಆಟವಾಡುತ್ತೆ. ನೀವು ತುಂಬಾ ಶ್ರಮ ಪಡ್ತಾ ಇದ್ದೀರಿ ಸರ್. ನೀವು ಬರ್ದದ್ದು ನಿಮ್ಗೆ ನೆನಪಿರ್ಕಿಲ್ಲ. ರಾತ್ರಿ ಚೆನ್ನಾಗಿ ನಿದ್ರೆ ಮಾಡಿ, ನಾಳೆ ಮಾತನಾಡೋಣ. ನಾನು ಬರೆದಿದ್ದು ನನಗೆ ನೆನಪು ಇದೆ. ಈ ಮನೆ ನನ್ನ ಜೊತೆ ಆಟ ಆಡ್ತಿದೆ. ಅಥವಾ ಇವತ್ತು ಮತ್ತೆ ಅದೇ ಕಥೆಯನ್ನ ಬರೆದು ನೋಡಲು ನಿರ್ಧರಿಸಿದೆ. ನಾಳೆ ಬೆಳಗ್ಗೆ ಆಟ ಗೊತ್ತಾಗುತ್ತೆ. ಮತ್ತೆ ಅದೇ ಕತೆ, ಅದೇ ಆಕ್ಸಿಡೆಂಟ್. ಅಪ್ಪಣ್ಣ ಬರೋ ಮೊದಲು ಅನಂತ್ ಭವನವನ್ನು ಬಿಟ್ಟು ಹೋಗಲು ನಿರ್ಧರಿಸಿದೆ. ಅನಂತ್ ಭವನ ಬರುವ ಹಾದಿಯ ಮೇಲೆ ಯಾರೋ ಬಿದ್ದಿರುವಂತೆ ಕಂಡಿತು. ಜ್ವರದಿಂದ ಸುಡುತ್ತಾ ಇದ್ದೀರಿ. ಈ ಅರಣ್ಯ ನಗರದ ಉದ್ಯಾನವನಗಳಂತಿಲ್ಲ. ಇಲ್ಲಿ ದಾರಿ ತಪ್ಪುವುದು ಸುಲಭ. ನನಗೆ ಹೇಳ್ದೆ ಹೊರಡುವಂತಿಲ್ಲ. ಈ ದಾರಿಗಳು ಅಸ್ವಸ್ಥ ವ್ಯಕ್ತಿಗಳಿಗೆ ಅಲ್ಲ ಸಾರ್. ಕೆಲಸ ಮುಗಿಯುವವರೆಗೂ, ನಿಮ್ಮ ಆರೋಗ್ಯ ಚೇತರಿಸಿಕೊಳ್ಳುವವರೆಗೂ ನೀವು ಇಲ್ಲೇ ಉಳಿಯಬೇಕು. ನೀವು ನನಗೆ ಸಿಗದೆ ಹೋಗಿದ್ದರೆ ಏನಾಗುತ್ತಿತ್ತು ಯೋಚನೆ ಮಾಡಿ. ನಾನು ನಡೆದ ಎಲ್ಲ ಘಟನಾವಳಿಗಳನ್ನು ನೆನಪಿಸಿಕೊಂಡೆ. ಅಡವಿಯ ಎಲ್ಲ ಕಥೆಗಳು ಮುಗಿಯವರೆಗೆ ಅದು ಆಕೆಯನ್ನು ಹೊರಹೋಗಿ ಬಿಡುವುದಿಲ್ಲ. ಯಾಕಂದ್ರೆ ಕಥೆಗಳು ಇನ್ನೂ ಉಳಿದಿವೆ.